ಮಸಾಲೆ ಎಲ್ಲ ಮಾಡಕತ್ತೀನಿ. ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ದಿಲ್ಲಿ ರೈಸ್ 2 ಗ್ಲಾಸ್ ತೊಳೆದ ನೀರಾಗ ಹಾಕಿ ಒಣಗಿಸಿಟ್ಟೈತಿ. ಆಮೇಲೆ ಅದಕ್ಕೆ ಕಾಜು ಬೇಕಾ, ಈರುಳ್ಳಿ, ಟೊಮ್ಯಾಟೊ, ಗಜ್ಜರಿ, ಡಬ್ಬು ಮೆಣಸಿನ್ಕಾಯಿ, ಬೀನ್ಸ್ ಮತ್ತು ಫ್ಲವರ್, ಇದು ಬೆಳ್ಳುಳ್ಳಿ, ಅಲ್ಲ, ಕೊತ್ತಂಬರಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡೈತಿ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಮೆಣಸಿನ್ಕಾಳು ಹಾಕಿ ಇದು ಸ್ವಲ್ಪ ಕುಟ್ಟಿಟ್ಕೊಂಡೇನಿ. ಆಮೇಲೆ ಇದು ಫ್ರೈ ಎಣ್ಣೆ ಹಾಕೋದು. ಹಾಂ ರೀ. ಈಗ ಎಣ್ಣೆ ಹಾಕಾಕತ್ತೀನಿ. 4 ಸ್ಪೂನ್ ಎಣ್ಣೆ ಐತಿ. ಟೇಬಲ್ ಸ್ಪೂನ್ಲೆ 4 ಸ್ಪೂನ್ ಎಣ್ಣೆ ಹಾಕೈತಿ. ಈಗ ಸ್ವಲ್ಪ ಕಾಯಬೇಕಿದೆ. ಈಗ ಫಸ್ಟ್ ಪಲಾವ್ ಎಲೆ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಿದ್ದೀಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ ಅದಕ್ಕೆ ಫ್ಲವರ್, ಬೀನ್ಸ್ ಹಾಕೋದು. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕೋದು. ಅಚ್ಚಾರಿ. ಈಗ ಗಜ್ಜರಿ ಹಾಕ್ತೀನಿ. ಈಗ ಡಬ್ಬು ಮೆಣಸಿನ್ಕಾಯಿ, ಇವೇನು ಡಬ್ಬು ಮೆಣಸಿನ್ಕಾಯಿ ಭಾಳ ಕುದೀತಾವೆ, ಅದಕ್ಕೆ ಸ್ವಲ್ಪ ಅಲ್ಲೇ ಜಾಸ್ತಿ ಕಟ್ ಮಾಡಿ. ಮೆಣಸಿನ್ಕಾಯಿ ಲಘು ಬೇಯ್ತಾವಲ್ಲ, ಹೀಗಾಗಿ ಲೇಟ್ ಮಾಡಿ ಹಾಕೋದದ. ಆಮೇಲೆ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮಾಡಿಟ್ಟಿರ್ತೇವಲ್ಲ ಅದನ್ನ ಹಾಕೋದು. ಈಗ ಟೊಮ್ಯಾಟೊ, ಈಗ ಬಟಾಣಿ ಹಾಕೋದು. ಅರಿಶಿನ ಪುಡಿ, ಈಗ ಖಾರ ಹಾಕೋದು. ಎಷ್ಟು ಚಮಚ ಹಾಕತ್ತಿರತ್ತೀರಿ? 2-3 ಚಮಚ, 2 ಅಥವಾ 3 ಚಮಚ. ಅಂದರೆ ಯಾರ್ಯಾರಿಗೆ ಎಷ್ಟು ಟೇಸ್ಟ್ ಬೇಕಲ್ಲ ಹಂಗೆ ಹಾಕೋಬೇಕು. ನಾ ಈಗ 3 ಚಮಚ ಹಾಕತ್ತೀನಿ. ಈಗ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ವಿಲ್ಲ, ಆ ಮಸಾಲೆ ಹಾಕೋದಿಲ್ಲ. ಈಗ ಇದೆಲ್ಲ ಎಣ್ಣೆ ಹಿರ್ಕೊಂಡೈತಿ ಮತ್ತು ಎಲ್ಲ ಬೆಂದಾವ ಇವು ಕಾಳುಗಳ ಮತ್ತು ಗಜ್ಜರಿ ಎಲ್ಲ, ಬೀನ್ಸ್. ಮತ್ತೀಗ ಅಕ್ಕಿ ಹಾಕೋದು. ದೆಲ್ಲಿ ರೈಸ್ 2 ಗ್ಲಾಸ್ ತೊಗೊಂಡೈತಿ. ಎರಡು ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕೋದು. ಒಂದು 3 ಗ್ಲಾಸ್ ನೀರು ಹಾಕೈತಿ.
ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಕುದಿಬೇಕು. ಕುದಿ ಬಂತಂದ್ರೆ ಆವಾಗ ಬಾಯಿ ಹಾಕ್ಬೇಕು. ಆಮೇಲೆ ಒಂದು ಸಿಟಿ ಮಾಡಿ ಬಂದ್ ಮಾಡ್ಬೇಕು. ಹಾಂ ರೀ. ಕುದಿ ಬರಾಕತ್ತೈತಿ ಈಗ. ಇನ್ನೊಂದು ಸ್ವಲ್ಪ ಕುದಿ ಬಂದಾದ್ಮೇಲೆ ಬಾಯಿ ಮುಚ್ಚೋದು. ಹಾಂ ರೀ. ಬಾಯಿ ಮುಚ್ಚೋದು. ಒಂದು ಸಿಟಿ ಬರಲಿ. ಈಗ ಒಂದು ಸಿಟಿ ಬಂದಾದ್ಮೇಲೆ ಓಪನ್ ಮಾಡೋದು. ಈಗ ಒಂದು ಸಿಟಿ ಆಯ್ತು. ಗ್ಯಾಸ್ ಬಂದ್ ಮಾಡೋದು. ಸಿಟಿ ಆಗೈತಿ. ಒಂದು ಸಿಟಿ ಮಾಡೇನಿ. ಹಿಂಗಾಗೈತಿ. ಸರ್ವ್ ಮಾಡತ್ತೀನಿ. ಹಾಂ ರೀ. ಸರ್ವ್ ಮಾಡಿದ್ದೀನಿ. ಮಸಾಲ ರೈಸ್ ರೆಡಿ ಆಗೈತಿ.